ನೋಡು, ದೊಡ್ಡ ಕಾಲೇಜಿಗೆ ನೀನು ಸೇರಿಸ್ಬೇಕು ಅಂದ್ರೆ ಅಲ್ಲಿ ಎಕ್ಸಾಮು ಪಕ್ಸಾಮು ಎಲ್ಲ ಇತ್ತವಂತೆ. ಮತ್ತೆ ಕುಂತ್ಕೊಂಡು ಓದ್ಕ ನೀನು, ಸರಿನಾ? ನೀನು ಓದ್ಕೊಳ್ಳಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬೇಡ. 3 ದಿನ ಓದ್ಕ, ಇಲ್ಲ ಸೀಟುಗಳು ಸಿಗಾಕಿಲ್ಲ, ಶಾನೆ ಡೊನೇಷನ್ ಕೊಟ್ಬಿಟ್ಟು ಸೇರ್ಕೋಬೇಕಾಯ್ತದೆ. ಮಾಸ್ಟರ್ ಡಿಗ್ರಿಗೆ ಅದು ಎಂಥದ್ದು CET ಪೈಟಿ ಮಾಡ್ತಾರಂತಲ್ಲ, ಅದನ್ನೆಲ್ಲ ಹೊಸಿ ಮನೆಗೆ ಕುಂತ್ಕೊಂಡು ಚೆನ್ನಾಗಿ ತಯಾರು ಮಾಡ್ಕ. ನೋಡು, ಯಾರು ಸಪೋರ್ಟ್ ಗಿಪೋರ್ಟ್ ಇಲ್ಲಾರು ನಾನು ಸಪೋರ್ಟ್ ಮಾಡ್ತಾ ಇವ್ನಿ ನಿನಗೆ, ಫುಲ್ ಸಪೋರ್ಟ್ ಮಾಡ್ತಾ ಇವ್ನಿ. ಹೊತ್ತಿಗೆ ಆಗಿತ್ಕೊಂಡು ಚಂದಾಗಿ ಓದ್ಬೇಕಷ್ಟೇ ನೀನಿಯ. ಆ ಇವಳು ಯೋನು ಓದಿ ದೊಬ್ಬಾಕಂತದ್ ಯೋನು ಬೇಡ. ಈಗ ನೋಡ್ದ ನನ್ನ ವಾರ್ಗಿತಿ ಮಕ್ಕಳ ಹೆಂಗ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಇವಳು ನಾನು ಏನಾರ ಹಂಗೆ ಕಳಿಸ್ಬಿಟ್ಟೆ ಅಂತಂದ್ರೆ ಇವಳ್ದು ಅದೇ ಕೂಳ ಆಯ್ತದೆ. ಇವಳು ಏನು ಯಾವ ಕಾಲೇಜಿಗೂ ಓದದ್ ಬೇಡ ಪದ್ದಿ, ನೀನು ಸುಮ್ಕಿರತ್ ಕಲ್ತ್ಕ ನೀನು. ಯಾವ್ದನ ಒಳ್ಳೆ ಹುಡುಗನ್ ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡಣ. ಅತ್ತೆ, ನಿಮ್ಗೆ ಏನ್ ಗೊತ್ತಾಗಕ್ಕಿಲ್ಲ, ಸುಮ್ಕಿರ್ರಿ ಅತ್ತೆ. ಇದ್ಯಾ ಬುದ್ಧಿ ಕಲಿಬೇಕು ಹೆಣ್ಮಕ್ಳು. ಈಗಿನ ಕಾಲದಾಗೆ ಗಂಡು ಮಕ್ಳು ತಂದಾಕ್ತಾರೆ, ಗಂಡು ಮಕ್ಳು ಊಟಕ್ಕೆ ಹಾಕ್ತಾರೆ, ಅದೆಲ್ಲ ಇಲ್ಲ ಕಣತ್ತೆ. ಇವಾಗ ಏನಿದ್ರು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು. ಗಂಡು ಮಕ್ಳು ಬಿಟ್ರು ನಾನು ಹೆಂಗೋ ನೆಮ್ಮದಿಯಾಗಿತ್ತೀನಲ್ಲ ಬುಡಪ್ಪ ಅಂತ ಹೇಳ್ಬಿಟ್ಟಿರ್ಬೇಕು, ಸರಿನೇ? ಹಂಗಿದ್ರೆ ನೀಯ ಜೀವನ. ಇಲ್ಲ ಅಂದ್ರೆ ಆಯ್ತದೆ. ನೀವು ಹೊಸಿ ಸುಮ್ಕಿರತ್ ಕಲ್ತ್ಕೊಳ್ಳಿ, ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ ನಿಮ್ಗೆ. ಅಯ್ಯ, ಅವಳು ಓದ್ತೀನಿ ಅಂತ ಅವಳಲ್ಲ, ಓದ್ಲಿ. ಯವ್ವ, ನನ್ನ ಮಗಳನ್ನ ಹಾಳು ಮಾಡ್ಬಿಟ್ಟಿಗ ಅಷ್ಟೇ. ನೀನಂತೂ ನಿನ್ ಕಾಲ್ದಾಗ ಎಣ್ಣೆ ನಂಬಕಾಯ್ತದ? ನಂಬೇಕು ಕಣತ್ತೆ, ನಂಬಿಕೆ ನಿನ್ನ ಜೀವನ. ಹಿಂಗೆ ಆದ್ರೆ ಆಯ್ತದ? ನೀವೇ ಯೋಚನೆ ಮಾಡಿ, ಹಿಂಗೆ ಆದ್ರೆ ಹೆಂಗ ಆಯ್ತದೆ ಅಂತ ಹೇಳ್ಬಿಟ್ಟು. ಏನೋ ಮಾಡವ, ನಮಗಂತೂ ಇದ್ಯಾ ಬುದ್ಧಿ ಇಲ್ದಿರೋರು ನಮಗಂತೂ ಏನೂ ಗೊತ್ತಾಗಲ್ಲ. ನಮ್ಮ ಅಪ್ಪ ಅವ್ವ ಏನು ಹೇಳ್ಕೊಟ್ಟಿದ್ರು ಅದನ್ನೇ ಮಾಡ್ತೀವಿ. ನೀವೇನು ಈಗಿನ ಕಾಲದವ್ರು ಏನೋ ನೋಡ್ರಿ. ಥ್ಯಾಂಕ್ಸ್ ಅತ್ತಿಗೆ. ನಮ್ಮ ಅಮ್ಮಂಗೆ ಅದು ಏನಿದೋ ಏನು ಕತೆನೋ, ಓದ್ತೀನಿ ಅಂದ್ರೆ ಬಿಡೋದೇ ಇಲ್ಲ. ಬ್ಯಾಡ 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 ಅಂತ ಬಡ್ಕಂತ ಇರ್ತದೆ. ನೋಡ್ ಶಶಿ, ನೀನು ಆರಾಮಾಗಿ ಓದೋದ್ ಕಲಿ. ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ, ನೀನು ಯೋಚನೆ ಮಾಡಬೇಡ. ಓದು ಓದು, ಆರಾಮಾಗಿ ಓದ್ಕ. ಈಗ ಮಾಡ್ತೀನಿ ನೋಡು ಮಳ್ಳಿಗಳಿಗೆ. ಲೇ ರೂಪಾ, ಲತಾ, ಏ ಲತಾ, ಏ ರೂಪಾ, ನೋಡಿ, ಒಬ್ರು ಕಸ ಗುಡಿಸ್ಕೊಂಬಿಟ್ ಬರ್ರಿ, ಇನ್ನೊಬ್ರು ನೀಟಾಗಿ ಪಾತ್ರೆ ತೊಳ್ಕೊಂಬಿಟ್ ಬರ್ರಿ. ಹೋಗಿ ಸರ್ನ. ಏನು, ನಾವು ಪಾತ್ರೆ ತೊಳೆದು ಕಸ ಗುಡಿಸೋದು ಮಾಡ್ಬೇಕಾ? ನಮ್ಗವೆಲ್ಲ ಮಾಡಕ್ ಬರಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ವಾ? ನಾವೇನು ಕೊಲ್ತಿಲ್ಲ, ನಾವೇನು ಮಾಡಕ್ಕಿಲ್ಲ. ಏನ್ ಮಾಡಕ್ಕಿಲ್ಲ? ತಿನ್ನಕ್ಕಾಯ್ತದ? ನೋಡು, ನಾನು ಅಡುಗೆ ಮಾಡ್ಬೇಕು, ಇಲ್ಲ ನೀವು ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ರಿ, ನಾನು ಕಸ ಗುಡಿಸಿ ಪಾತ್ರೆ ತೊಳಿತೀನಿ. ಇಲ್ಲ ಅಂತ ಹೇಳಿದ್ರೆ ಒಂದೊಂದ್ ಕೆಲಸ ಒಬ್ರು ಮಾಡ್ಲೇಬೇಕು. ನಿಮ್ಮ ಅಮ್ಮಂಗೆ ಹೊಲ್ದತ್ರ ಕೂಲರ್ ಬಂದವ್ರೆ, ನೋಡ್ಕೊಂಡು ಹೊಸಿ ನೋಡಕಳಕ್ ಹೇಳಿವ್ನಿ, ಅಲ್ಲಿ ನೋಡ್ಕೊಳಕ್ ಹೋಯ್ತದೆ. ಈಗ ನೀವು ಒಮ್ಮಿಕೊಂಡು ಒಬ್ರು ಕಸ, ಒಬ್ರು ಪಾತ್ರೆ, ಒಬ್ರು ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಗೊತ್ತಲ್ಲ, ಕೂಳಾಕಕ್ಕಿಲ್ಲ. ಅವಳು ಮತ್ತೆ ಶಶಿ, ಅವಳಿಗೂ ಒಂದ್ ಕೆಲಸ ಹೇಳಿ, ಅವಳು ಮಾತ್ರ ಸುಮ್ಕೆ ಕುಂತಿರ್ಬೇಕಾ? ಅವಳು ಓದ ಹುಡುಗಿ, ಓದ್ಲಿ ಅವಳು. ನಿಮ್ ತರ ಡುಮ್ಕಿ ಹೊಡೆದಿರೋ ಹುಡುಗಿ ಅಲ್ಲ ಅವಳು. ಓದ್ತಾವಳೆ ಕಷ್ಟಪಟ್ಬಿಟ್ಟು. ನೀವು ಹಿಂಗೆ ಅಲ್ವಾ? ಅವಳು ಇಲ್ಲಿ ಸಣ್ಣ ಪುಟ್ಟ ಕಾಲೇಜಾಗ ಓದ್ತಾವಳೆ ಅಂತ ಹೇಳ್ಬಿಟ್ಟು ನೀವು ಏನೆಲ್ಲ ಮಾಡಿದ್ರಿ ಹೇಳಿ? ಏನು ಹೊಸಿ ಮಾಡಿದ್ರ ನೀವೆಲ್ಲನೂ? ಎಷ್ಟೆಲ್ಲ ಮಾಡಿದ್ರಿ? ಅದೇ ನೀನು ಇವಾಗ ರಿವರ್ಸ್ ಆಯ್ತಾಯ್ತು ಅಷ್ಟೇ. ನೀವು ಓದ್ಕೊತಿರ್ಬೇಕಾರೆ ಅವಳು ಮಾಡ್ತಿರಲ್ವೇ ಕ್ಯಾಮಿಯ? ಈಗ ಅವಳು ಓದ್ಕೊತಾವಳೆ, ಹಮ್ಮಿಕಂಡು ಮಾಡಿ. ಲೇ ಹೋಗೆ, ಒಬ್ಳು ಪಾತ್ರೆ ತೊಳಿ, ಹೋಗೆ ಹೋಗೆ. ಸರಿ ಆಯ್ತು, ಇದಕ್ಕೆಲ್ಲ ಒಂದು ಟೈಮ್ ಬರ್ತದೆ ನಮಗೂ. ಈಗ ಆಟ ಆಡಿಸ್ತಿರಲ್ವಾ, ಬರ್ತದೆ ಟೈಮು. ಈಗ ನಮಗೆ ಬಂದಿರೋ ಟೈಮು, ಅದಕ್ಕೆ ನಾವು ಆಟ ಆಡಿಸ್ತಿರೋದು. ಅಮ್ಮಿಕೊಂಡು ಒಬ್ಬೊಬ್ರು ಅಂತ ಕೆಲಸ ಮಾಡೋಗ್ರಿ. ನಾನಿವತ್ತು ಕಸ ಗುಡಿಸ್ತೀನಿ. ಇಲ್ಲ, ನಾನೇ ಕಸ ಗುಡಿಸ್ತೀನಿ, ಅದೇ ಸುಲಭ. ಇಲ್ವೇ, ನಾನೇ ಗುಡಿಸ್ತೀನಿ. ಇಲ್ವೇ, ನಾನೇ ಗುಡಿಸ್ತೀನಿ. ಇವತ್ತು ನಾನು ಕಸ ಗುಡಿಸ್ತೀನಿ, ನಾಳೆಗೆ ನೀನು ಕಸ ಗುಡಿಸು, ಹಂಗೆ ಸರಿನಾ? ಇವತ್ತು ನಾನು ಪಾತ್ರೆ ತೊಳಿತೀನಿ, ನೀನು ಇವತ್ತು ಕಸ ಗುಡಿಸು, ನಾಳೆಗೆ ನೀನು ಪಾತ್ರೆ ತೊಳಿ, ನಾನು ಕಸ ಗುಡಿಸ್ತೀನಿ. ಸರಿ. ಹೋಗಿ ಪಾರ್ಕೆ ತಕೊಂಡ್ಬಿಟ್ಟು ಬಂದು ಕ್ಲೀನಾಗಿ ಕಸ ಗುಡಿಸು, ಒಂದು ಚೂರೆಲ್ಲ ಧೂಳಿರಬಾರ್ದು. ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀರಾ. ನಾನೇನು ಅನ್ಕೊಂಡೆ ಅಂದ್ರೆ ನೀವು ನಮ್ಮ ಅಮ್ಮನ ತರನೇ, ನಮ್ಮ ಅಣ್ಣನ ತರನೇ ಅಂತ ಅನ್ಕೊಂಡೆ. ಆದ್ರೆ ನೀವಂತೂ ಭಾಳ ಬುದ್ಧಿವಂತರು ಬಿಡಿ. ನೀವಂತೂ ಹೆಂಗ್ ಬೇಕೋ ಹಂಗೆ ಬೊಗ್ಗಿಸ್ತಾ ಇದ್ದೀರಾ ಎಲ್ರೂ. ಮತ್ತೆ ನಾನು ಅಂದ್ರೇನು ಸುಮ್ಕೆನಾ? ನಾನು ಅಂದ್ರೆ ಏನಂತ ಅನ್ಕೊಂಡ್ಬಿಟ್ಟಿದೀಗ? ಅಷ್ಟೊಂದು ಸುಲಭ, ಅಷ್ಟೊಂದು ಇದು ಅಂತ ಅನ್ಕೊಂಡ್ಬಿಟ್ಟಿದೀಗ? ಸಾಧ್ಯನೇ ಇಲ್ಲ. ಬೊಗ್ಸೋದೇನೇ ಈ ಮಣ್ಣಿ ಅಳಿಗಳನ್ನ. ನೀನು ತಲೆ ಕೆಡ್ಸ್ಕೊಬೇಡ. ಓದಕ್ಕೇನಿಲ್ಲ ಅಂದ್ರೂ ಬುಕ್ ಹಿಡ್ಕೊಂಡು ಸುಮ್ಮನೆ ಕುಂತ್ಕೊಂಡು ಒಂದು ಚೂರು ಓದ್ತಾ ಇರು. ಯಾಕಂದ್ರೆ ಇನ್ನೂ ಕಾಲೇಜ್ ಶುರುವಾಗಿಲ್ವಲ್ಲ, ನಿಂಗೆ ಓದೋದೇನು ಇರಕ್ಕಿಲ್ಲ. ಆದ್ರೂ ಬುಕ್ ಹಿಡ್ಕೊಂಡು ಕುಂತ್ಕ, ಯಾಕೆ ತಲೆ ಕೆಡ್ಸ್ಕತ್ಯಾ? ಇಷ್ಟು ದಿನ ನೀನು ಮಾಡಿಲ್ವಾ ಮನೆ ಕೆಲ್ಸವಾ? ಅದಕ್ಕೆ ಹುಟ್ಟದಾಗಿಂದನೂ ಮಾಡಿದ್ದೀನಿ ಕಣತ್ಗೆ ಕೆಲ್ಸವಾ. ಇವರಿಬ್ರು ಏನೂ ಮಾಡಿಲ್ಲ. ನಾನು ಹುಟ್ಟದಾಗಿಂದ ನೀವು ಮನೆಗೆ ಬರೋಕೆ ಮುಂಚೆಯಿಂದನೂ ಮಾಡಿ 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 ಸಾಕಾಯ್ತು. ನೀವು ಒಂದ್ಮೇಲೆ ಹೊಸಿ ಕಮ್ಮಿ ಆಗೈತೆ ನನಗೂ ಕೆಲಸ. ಅದಕ್ಕೂ ಮುಂಚೆ ಅದು ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾತ್ಗೆ. ಗುಡ್ಸು ಗುಡ್ಸು ಪಟ ಪಟ ಅಂತ ಹೇಳಿ ಇವಳು ಮುಂದೆ ಎಲ್ಲ ಮಾನ ಮರ್ಯಾದೆ ಎಲ್ಲನೂ ಹೋಯ್ತೈತೆ. ಇವಳು ಮಾತ್ರ ನೋಡು ಆರಾಮಾಗಿ ಚೇರ್ ಮೇಲೆ ಕುಂತ್ಕೊಂಡವಳೆ. ನಾವು ಮಾತ್ರ ಕಸ ಗುಡಿಸ್ಬೇಕಾ? ಅವಾಗ ಅವಳು ಅವಳು ಕಸ ಗುಡಿಸಲು ನಾವು ಕುತ್ಕೋತಾ ಇದ್ವಿ. ಇವಾಗ ನೋಡು ಟೇಮು ಹಣೆ ಬರಹ ಹೆಂಗೆ ಅಂತ. ಯಾಕೆಲ್ಲತಾ ಇಷ್ಟೊಂದೆಲ್ಲ ಸುಳ್ಳು ಹೇಳಿ ತಗ್ಲಾಕೊಂಬೇಕಿತ್ತು?
ದೊಡ್ಡ ಕಾಲೇಜು ಅಂತ ಹೇಳ್ಬಿಟ್ಟು ಸರಿಯಾಗಿ ನೀ ತಗ್ಲಾಕೊಂಬಿಟ್ಟಿದ್ದೀರಾ. ಬೇಕು ಅಂತ ನೀ ಹೊಟ್ಟೆ ಉರಿಸ್ತಾವಳೆ ಮಳ್ಳಿ ಮಳ್ಳಿ ಮಿಂಚುಳ್ಳಿ. ಇವಳೇನೋ ದೊಡ್ಡದಾಗ ದೊಬ್ಬಾಕ್ದಂಗೆ ಇವಳ್ದು ಬಂಡವಾಳನ ಬಯಲು ಮಾಡಬೇಕು. ನಾನು ಕಸ ಗುಡಿಸ್ಬೇಕು, ನಾನು ಕೆಲಸ ಮಾಡ್ಬೇಕಾರೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. ನಾನು ಪಟ 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 ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ಗುಡ್ಸು ಕ್ಲೀನಾಗಿ ಗುಡ್ಸು. ಸದ್ಯ ನಮ್ಮ ಅತ್ತಿಗೆ ನಮಗೆ ದೇವ್ರ ಥರ ಬಂದ್ಬಿಟ್ಟು ಕಾಪಾಡ್ತೈತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮೊಂಥರಿಂದ ಬೇಜಾನ್ ಅನುಭವಿಸ್ಬೇಕಾಗಿತ್ತು ನಾನಂತೂ. ಸದ್ಯ ನಮ್ಮ ಅತ್ತಿಗೆ ಭಾಳ ಒಳ್ಳೆ ಕೆಲಸನೇ ನೀ ಮಾಡೈತೆ ಬಂದ್ಬಿಟ್ಟು. ನೋಡ್ದ ನಮ್ಮ ಅತ್ತಿಗೆಯ ನಿಮ್ಮ ಅಮ್ಮನೇ ಬುದ್ಧಿವಂತೆ ಅಂತ ಹೇಳ್ತಾ ಇದ್ದೆ. ಈಗ ಹೆಂಗೆ ನಮ್ಮ ಅತ್ತಿಗೆ ಅತ್ತೆಗೊಂದು ಕಾಲ ಸಸೆಗೊಂದು ಕಾಲ ನಮಗೂ ಒಂದು ಕಾಲ ಬರ್ತದೆ ನೋಡು. ಕಾಲೆತ್ತು ನೀಟಾಗೆ ಅವಳೆಲ್ಲ ಕಸ ಗುಡಿಸ್ಬೇಕು. ಅದೇನು ಓದ್ಕೊತಾ ಇದೆಯೋ ಓದ್ಕ ಪಟ ಪಟ ಅಂತ. ನನಗೆ ಕೆಲಸ ಮಾಡಕ್ ಬಿಡು. ನೀನು ಮಾತಾಡ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನನ್ನು ಮಾತಾಡ್ಸಿ ಡಿಸ್ಟರ್ಬ್ ಎಲ್ಲ ಮಾಡಬೇಡ. ಇನ್ನು ಕೆಲಸ ಮಾಡಕ್ ಬಿಡು. ನಾನು ಹಿಂಗೆ ಕೆಲಸ ಮಾಡ್ಬೇಕಾರೆ ನೀನು ಹಿಂಗೇನೇ ನನ್ನ ಆಡ್ಕೊತಾ ಇದ್ದಿದ್ದು. ಅಯ್ಯೋ ಕಿತ್ತೋಗಿರೋ ಕಾಲೇಜ್ಗೆ ಹೋಗಿ ಗೌರ್ಮೆಂಟ್ ಕಾಲೇಜ್ ಹೋಗ್ಬಿಟ್ಟು ಏನು ಕಿತ್ತು ತಳ್ಳಾಕ್ತೀಯ ನೀನು, ಏನು ಮಾಡೀಗ ನೀನು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ. ಈಗ ಕೊಡು, ಈಗ ನಾನು ಕೊಡ್ತಿರೋದು ಹೊಟ್ಟೆ ಉರಿತೈತೆ. ಈಗ ಗೊತ್ತಾಯ್ತಾ ಇನ್ನೊಬ್ರು ಕೆಳಗಡೆ ಇದ್ದಾಗ ಮೇಲ್ಗಡೆ ಕುಂತ್ಕೊಂಡು ನಕ್ಕಿದ್ರೆ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಯಪ್ಪ ಇವಳು ನನ್ನ ತಲೆ ತಿಂತಾಳೆ. ಮೊದಲು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಕಸ ಗುಡಿಸ್ಬೇಕು. ಸುಮ್ಮನೆ ಇವಳು ಮುಂದೆ ಕಸ ಗುಡಿಸ್ಕೊಂಡು ನಿಂತ್ಕೊಂಡ್ರೆ ಇಲ್ದಿರೋದೆಲ್ಲ ಏಳು ಟೆನ್ಷನ್ ಕೊಡ್ತಾಳೆ ಸುಮ್ಕೆನೆಯ. ಯಪ್ಪ ಇಂಥದ್ದೊಂದು ಟೈಮ್ ಬರ್ತದೆ ಅಂತ ನಾನು ಮನ್ಸಾಗ ಅಂದ್ಕೊಂಡಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದ ಒತ್ತಿಗೆಯಿಂದನೇನಿಯ. ಹೆಂಗೋ ನಮ್ಮ ಒತ್ತಿಗೆ ಹಿಡ್ಕೊಂಡು ಒಂದು ದೊಡ್ಡ ಕಾಲೇಜಿಗೆ ಸೇರಿಬಿಟ್ರೆ ಅಷ್ಟೇನಿಯೇ ಸಾಕು. ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ಬುಕ್ಸಕ್ಕೆ ನಮ್ಮ ಒತ್ತಿಗೆನೇನಿಯ ಸರಿ ಬಿಡು. ಈ ಪಾತ್ರೆಗಳೆಲ್ಲನೂ ಎಷ್ಟು ಗಲೀಜಾಗಿರ್ತವೆ. ಅವರು ಇವರು ತಿಂದಿರೋದು ಈ ಮುಸ್ರೆದು ಎಲ್ಲ ನಾನೇನಿಯೇ ತೊಳೆದು ಇಕ್ಬೇಕೇನೋ. ಯಾರನ್ನ ತೊಳಿತಾರೆ ಇಷ್ಟೊಂದೆಲ್ಲ ಪಾತ್ರೆಯ ತೊಳೆದು ಉಜ್ಜಿ ಮಾಡೋ ಅಷ್ಟೊತ್ತಿಗೆ ಜನ್ಮಕ್ಕೆ ಸಾಕಾಯ್ತದೆ. ಇದಕ್ಕಿನ್ನ ಅಲ್ಲಿ ಓದ್ಕೊಂಡಿದ್ದಿದ್ರೆ ನೀ ನಿಮ್ದೇಗಿತ್ತಿದ್ದೆ ಅಂತ ಅನ್ನಿಸ್ತದೆ. ಇಂಥ ಬಾಳ್ ನನಗೆ ಬೇಕಾ? ಇಂಥ ಬೇವರ್ಸಿ ಬಾಳ್ ಬೇಕಾ ನನಗೆ? ನನಗಂತೂ ಈ ಬೇವರ್ಸಿ ಬಾಳ್ ಬ್ಯಾಡವೇ ಬೇಡ ಕಣಪ್ಪ. ನನಗಂತೂ ದೊಡ್ಡ ನಮಸ್ಕಾರ. ಸುಮ್ಕೆನೆಯ ಈ ಮನೆ ಬಿಟ್ಬಿಟ್ಟು ಓಡೋಗಣ ಅಂತ ಅನ್ಸೋಷ್ಟು ಬೇಜಾರಾಯ್ತೈತೆ. ಏಯ್ ಸರ್ನ ಕೆಲಸ ಮಾಡು. ಸುಮ್ಕೆನೆ ಕುಂತ್ಕೊಂಡು ನೈಸ್ ಮಾಡ್ಕೊಂಡು ಕುಂತ್ಕೊಳ್ಳೋದಲ್ಲ ಕೆಲಸ ಅಂತ ಹೇಳಿದ್ರೆ. ಪಟ 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 ಮಾಡಿ ಮುಗಿಸ್ತಿರ್ಬೇಕು ಕೆಲಸ. ಹಿಂಗ್ ನಿಧಾನಕ್ಕೆ ಒಂದೊಂದೇ ಪಾತ್ರೆ ತೊಳ್ಕೊಂಡು ಕುಂತ್ಕೊಂಡ್ರೆ ನೀನ್ ಯಾವ ಕಾಲಕ್ಕೆ ಪಾತ್ರೆ ತೊಳೆಯೋದೆಲ್ಲನೂ ಸರ್ನ ತೊಳಿ. ಅವ್ರ ಹುಡುಗಿಗೆಲ್ಲ ಕುಕ್ಕರ್ ಬೇಕು, ಸರ್ನ ತೊಳೆದ್ ಕೊಡು. ತೊಳಿತಾ ಇದೀನಲ್ಲ ನಾನು ತೊಳೆದ್ಬಿಟ್ಟು ತಂದು ಕೊಡ್ತೀನಿ ಹೇಳು. ಹಿಂಗೇನಾರ ಪಾತ್ರೆ ತೊಳಿ ಶಾನೆ ಲೇಟ್ ಮಾಡಿದೆ ಅಂದ್ರೆ ನಾನು ಹೊಲದ ಕಡೆ ಕೊಯ್ತೀನಿ. ನೀನೇ ಅಡುಗೆ ಮಾಡ್ಕೊಂಡ್ಬಿಟ್ಟು ತಗೊಂಡ್ಬಿಟ್ಟು ಬರ್ಬೇಕಾಯ್ತದೆ. ಇಲ್ಲ ಪಟ 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 ತೊಳೆದಾಕ್ಬಿಡ್ತೀನಿ. ಬೇಗ ತೊಳೆದಾಕ್ಬಿಡ್ತೀನಿ. ಸರ್ನ ತೊಳೆದ್ಬಿಟ್ಟು ಸರ್ನ ತಂದು ಕೊಡು. ಕುಕ್ಕರ್ ಎಲ್ಲನೂ ಇಕ್ಬೇಕು. ಸಾಂಬಾರ್ಗೆ ಅನ್ನಕ್ಕೆ ಯಾವುದಕ್ಕೂ ಪಾತ್ರೆಗಳಿಲ್ಲ ಒಳಗಡೆ. ನೀವಿನ್ ಮ್ಯಾಲೆ ಬೆಳಿಗ್ಗೆ ಬಿರ್ನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕು. ಇಲ್ಲ ಅಂತಂದ್ರೆ ನಾನು ಅಡುಗೆ ಮಾಡಕ್ಕೆ ತಿಂಡಿ ಮಾಡಕ್ಕೆಲ್ಲ ಲೇಟ್ ಆಯ್ತದೆ. ಕಾಯ್ಕೊಂಡು 11 ಗಂಟೆಗೆ ತಿಂಡಿ ತಿನ್ಬೇಕಾಯ್ತದೆ. ಅರ್ಥ ಆಯ್ತಾ? ಪಟ 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 ಅಂತ ಮಾಡ್ರಿ. ನೀನೇನು ಇಷ್ಟು ಬೇಗ ಕಸ ಗುಡಿಸ್ಬಿಟ್ಟ? ನಾ ಫುಲ್ ಫಾಸ್ಟ್ ಗುಡಿಸ್ತೀನಿ. ಅದಕ್ಕೆ ಪಟ 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 ಒಳಗಿಂದ ಈಚೆ ಕಡಿಕನ ಎಲ್ಲ ಪಟ 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 ಗುಡಿಸ್ಬಿಟ್ಟಿವ್ನಿ. ದನದ ಕೊಟ್ಟಿಗೆ ಎಲ್ಲ ಗುಡಿಸ್ತಿಲ್ವೇ? ದನದ ಕೊಟ್ಟಿಗೆ ಇಲ್ಲ ಅದನ್ನೆಲ್ಲ ಗುಡಿಸ್ಲಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಬಾ ಅಂದ್ರೆ ಎತ್ತಿದ ಕೈ. ಅದನ್ನ ಯಾರು ನಿಮ್ ತಾತ ಬಂದ್ ಗುಡಿಸ್ತಾಳ ನಿಮ್ಮ ಅಮ್ಮ ಬಂದ್ ಗುಡಿಸ್ತಾಳೋ ಕೆಲ್ಸನ? ಯಾರ್ ಮಾಡ್ಯಾರ ಕೆಲ್ಸನ? ನೋಡು ಪಟ 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 ಅಂತ ಹೇಳ್ಬಿಟ್ಟು ಮಾಡ್ತಿರ್ಬೇಕು ಕೆಲ್ಸನ. ಅದ್ ಬಿಟ್ಬಿಟ್ಟು ಹಂಗು ಹಿಂಗು ಅವತಾರ ಮಾಡಿದ್ರು ಸುಮ್ಬಿಡಕ್ಕಿಲ್ಲ. ಹೋಗಿ ದನದ ಗಿನದ ಎಲ್ಲನೂ ಕಸ ಎಲ್ಲನೂ ನೀಟಾಗಿ ಗುಡಿಸ್ಬಿಟ್ಟು ಎತ್ತಾಕು. ಪರವಾಗಿಲ್ಲ ನೀನುನುವೆ ಅಳ್ಳಾಡ್ಸು ಅಂದ್ರೆ ಒಳಗಿಂದ ಈಚೆ ಕಡಿಕನ್ನ ಪಟ ಪಟ ಅಳ್ಳಾಡಿಸ್ಬಿಟ್ರೆ ಎಲ್ಲಿರೋದು ಅಲ್ಲೇ ಬಿಟ್ಬಿಟ್ಟು ಹೋಗೋಗು ಮಾಡೋ ಕ್ಯಾಮೆಯ. ನೀವು ದನದ ಹೇಳಲೇ ಇಲ್ಲ, ಇವಾಗ ಹೇಳ್ತಿದ್ದೀರಾ ದನದ ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು. ಆಯ್ತು ಬಿಡಿ, ಗುಡಿಸ್ಕೊಂಬಿಟ್ಟು ಬರ್ತೀನಿ. ಸರ್ನ ಹೋಗು. ನಿನ್ಗೇನು ಅನ್ನಿಸ್ತಿಲ್ವಾ? ಇವಳು ಕೂಡ ಟಾರ್ಚರ್ಗೆ ಏನಾರ ತಗೊಂಡು ಪಟ 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 ಪರ್ಕೆ ತಗೊಂಡು ಬಾಸನ ಅಂತ ಅನ್ನಿಸ್ತೈತೆ ನೋಡು. ನಾನು ನೀನು ಕಾಲೇಜ್ ವಿಸಿ ಎಲ್ಲನೂ ಹೇಳ್ಕೊಟ್ಟು ಹಾಕ್ಕೊಟ್ರದು ಎಲ್ಲನೂ ಇವಳಿಗೆ ಏನು ಗೊತ್ತಾಯ್ತದೆ? ಇವಳಿಗೆ ಎಲ್ಲ ಹಾಕ್ಕೊಟ್ರದೆಲ್ಲ ದರಿದಿದ್ದಳು ಅವಳೇನು ಹಾಕ್ಕೊಟ್ರದೆಲ್ಲ ಶಶಿ. ಅವಳಿಗೊಂದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳೇನು ಅಷ್ಟು ಚೆನ್ನಾಗಿ ಓದ್ತಾಳ? ಅವಳ ಬಗ್ಗೆ ನಾವು ಡೀಟೇಲ್ ಕಲೆಕ್ಟ್ ಮಾಡ್ಕೊಂಬಿಟ್ಟು ಬಂದು ಎಲ್ಲನೂ ಹೇಳ್ಬೇಕು. ಅವಾಗೇನಿಯ ಅವಳ ಮಾನ ಮರ್ಯಾದೆ ಇವ್ರ ಮಾನ ಮರ್ಯಾದೆ ಎಲ್ಲ ಕಳಿಬೇಕು. ಇಲ್ಲ ಅಂತಂದರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇನೇನಿಯ. ನೋಡು ನಮ್ಮ ಮುಸ್ರೆ ತಿಕ್ಸಿ ಕಸ ಗುಡಿಸಿ ಎಷ್ಟು ಮಾಡಿಸ್ತಾವಳೆ. ಅವಳು ಏನು ದಿಮಾಕ ಕುಂತವಳೆ ಗೊತ್ತಾ ನಿಂಗೆ? ನನಗೆ ಗೊತ್ತಿರಕ್ ವಾಪಕ್ಕೆ ನಮ್ಮ ಅಮ್ಮಂಗೆ ತಗೊಂಡು ಏನಾರ ಬಾರ್ಸನ ಅನ್ನಿಸ್ತೈತೆ. ಅಲ್ಲ ಇವ್ರ ಆಸ್ತಿಯ ಕೊಟ್ಬಿಟ್ಟು ಇವ್ರು ನಾವು ಈಚೆ ಕಡೆಗೆ ಹಾಕಿದ್ರೇನು ಬೇಡ ಅಂತದ. ನೋಡಿಲಿ ನಮ್ಮನ್ನು ಮುಸ್ರೆ ತಿಕ್ಕ ಪರಿಸ್ಥಿತಿಗೆ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟೈತೆ ನಮ್ಮಮ್ಮ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವಳು ನೋಡಿದ್ರೆ ಮುಸ್ರೆ ತಿಕ್ಕು ಅಂತ ತಲೆ ತಿಂತಾವಳೆ. ಈ ಕಸ ಗುಡ್ಸೋದು ಅಂದರೆ ನಿನ್ಗೆ ಗೊತ್ತಾಯ್ತಾ? ಪಾತ್ರೆ ತೊಳೆದು ಎಷ್ಟೋ ವಾಸಿ. ಈಗ ನೋಡು ದನದ ಕೊಟ್ಟಿಗೆಗಿರೋ ಕಸ ಎಲ್ಲ ಎತ್ತಾಕಬೇಕು. ಏನು ಮಾಡ್ತೀಗ? ಇಲ್ಲಿಂದ ಮೊದಲು ನಾವು ಈಚೆ ಕಡೆಗೆ ಬರಬೇಕು. ಇವ್ರಿಗೆ ಜಗಳದಾಗೆ ನಾವು ತಗ್ಲಾಕೊಂಬಿಟ್ಟಿದ್ದೀವಿ ನೋಡು. ನಿನ್ಗೊಂದು ಸೀಕ್ರೆಟ್ ಹೇಳಬೇಕು ಬಿಡು. ನಿಂಗೆ ನಾಳೆ ಯಾವಾಗಾದ್ರೂ ಹೇಳ್ತೀನಿ. ಈಗೆಲ್ಲ ಹೇಳೋದಿಲ್ಲ. ಈ ಮನೆನಾಗೆ ಬರೀ ತಲೆನೋವು ಫ್ಯಾನೇ ಆಗೋಗ್ಬಿಟ್ಟೈತೆ ನಂಗಂತೂ. ಈ ಮನೆ ಬಿಟ್ಬಿಟ್ಟು ಎಲ್ಲ ನಾವು ಹೊಂಟೋಗ್ಬಿಡೋಣ ಅಂತ ನನಗಂತೂ ಅನ್ನಿಸ್ತೈತೆ. ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ನೋಡೋಣ ಇರು ಒಂದು 2 ದಿನ. ಆಮೇಲೆ ನಾವು ಪ್ಲಾನ್ ಮಾಡಿಬಿಟ್ಟು ಅವ್ರ ಮನ ಮರಿದಿನ ನಾವು ಹರಾಜಾಕಿ ಅವಾಗ ನಾವು ಸರಿಯಾಗಿ ಬುದ್ಧಿ ಕಲ್ಸೋಣ. ಆ ಶಶಿ ಏನು ಮಾಡ್ತಾವಳೋ ಫಸ್ಟು ತಿಳ್ಕ ಎಲ್ಲನೂ.
ಬಿಟ್ಬಿಟ್ಟೆನ ನಾನು ಅವಳ ಬಗ್ಗೆ ತಿಳ್ಕೊಳಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲ ಇಸ್ಯನೂ ಕಂಡಿಡ್ಕತೀನಿ. ಸುಮ್ಕಿರು. ಇವತ್ತು ನಮ್ಮನ್ನು ಆಟ ಆಡಿಸ್ತಾವ್ರಲ್ಲ, ನಾವು ಅವ್ರನ್ನ ಆಟ ಆಡಿಸ್ಬೇಕು. ಅಂಥ ಟೈಮ್ ಬರಬೇಕು, ಅವಾಗೇನೇ ನನಗೆ ಸಮಾಧಾನ. ಅಲ್ಲಿ ಗಂಟ ನಂಗೆ ಸಮಾಧಾನ ಆಗಕ್ಕಿಲ್ಲ ಬಿಡು ನನಗಂತೂ. ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ವಿಷಯ ಎಲ್ಲ ಕಲೆಕ್ಟ್ ಮಾಡ್ಕೊಬಿಟ್ಟು ಬರ್ತೀನಿ. ಹೋಗಿ ಎಲ್ಲನೂ ಅಲ್ಲಿ ದನಿಂದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಅಷ್ಟೊತ್ತಿಗೆ ನೀನು ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಬಾ. ಇಬ್ಬರು ಸೇರಿ ರಿಸರ್ಚ್ ಮಾಡೋಣ. ಏನು ಮಾಡಿದ್ರು ಅವಳನ್ನು ಸೇರಿ ಹಾಕೊಂಡು ರುಬ್ಬೇಕು. ಹಂಗೆ ಮಾಡಬೇಕು. ಅಲ್ಲಿ ಗಂಟ ನನಗಂತೂ ಸಮಾಧಾನನೇ ಆಗಕ್ಕಿಲ್ಲ. ವಾ ನಿಮ್ಮಿಬ್ರದ್ದು ಈ ಕಾಲಕ್ಕೆ ಮುಗ್ಯಂಗ್ ಕಾಣೆ ನಾನು. ಲೇ ಮನ್ಯಾಳಿ ಮುಚ್ಕೊಂಡು ನಾನು ಹೊಲ್ಟಕ್ಕೋಯ್ತೀನಿ. ಅಡುಗೆ ಮಾಡ್ಕೊಂಬಿಟ್ಟು ನೀನೇನಿಯ ತಕೊಂಬಿಟ್ಟು ಬಾರೆ ಮನ್ಯಾಳಿ. ಓಹೋ ಇನ್ನು ನಾನು ಅವಾಗಿಂದ ನೋಡ್ತಾ ಇವ್ನಿ 2 ಗಂಟೆಯಿಂದ ಮುಸ್ರೆ ತಿಕ್ತಿದೀಗಲ್ಲ. ನೀನು ಹಿಂಗೆ ತಿಕ್ಬಿಟ್ರೆ ಏನು ಒಳ್ಳೇದಾಯ್ತದ ನಮಗೆ? ನಾನು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡ್ಲಿ ಅಡುಗೆ ಮನೆಗೆ ತರಕಾರಿ ಹಚ್ಕೊಂಡು. ನೋಡು ತರಕಾರಿ ಎಲ್ಲ ಹಚ್ಬಿಟ್ಟು ಮಡಗಿವ್ನಿ. ಅಲ್ಲಿ ಹೊಲ್ಟಕ್ಕೆ ಹೋಗ್ಬೇಕು. ಕೂಲರ್ ಬಂದವ್ರಿ. ಎಲ್ರಿಗೂ ಒಸಿ ಸರ್ಸರ್ನ ಬ್ಯಾಳೆ ಸಾರಿಗೆಲ್ಲ ಇಕ್ಕಿವ್ನಿ. ಬ್ಯಾಳೆಯ ತಾಪ್ಲೆನಾಗೆ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಕೂಗಿಸ್ಬಿಟ್ಟು ಸಾರು ಮಾಡ್ಕೊಂಡು ತಗೊಂಬಿಟ್ಟು ಬಾ. ಏನು ನಾನು ಅಡುಗೆ ಮಾಡ್ಕೊಂಡ್ಬಿಟ್ಟು ತಗೊಬಿಟ್ಟು ಬರ್ಬೇಕಾ? ನಂಗೆ ಸಾರಿಗೆ ಎಲ್ಲ ಮಾಡಕ್ಕೆ ಬರಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ್ ಕರೆಸ್ಬಿಟ್ಟು ನಿಮ್ಮ ಅಮ್ಮನ್ ಕೈ ಕಾಲು ಹಿಡಿದ್ಬಿಟ್ಟು ನಿಮ್ಮ ಅಮ್ಮನ್ ತಗ ಅಡುಗೆ ಮಾಡ್ಬಿಟ್ಟು ಕಳ್ಸು. ನೀನೊಂದು ಗಂಟೆ ಪಾತ್ರೆ ತೊಳ್ಕೊಂಡು ಕುಂತ್ಕೊಂಡ್ರೆ ಇಲ್ಲಿ ನಾನೊಂದು ಗಂಟೆ ಕಾಯ್ಕೊಂಡು ಅಡುಗೆ ಮನೆ ಕುಂತ್ಕೊಳಕ್ ಆಗಿಲ್ಲ. ಕೂಲರೇ ನೀವು ಹೇಳ್ದಂಗೆ ಕೇಳ್ಬಿಡ್ತಾರೆ, ಹೊಂಟೋಯ್ತಾರೆ ಅಷ್ಟೇ. ಏನಿಯ ಹಂಗೆಲ್ಲನೂ ಮಾಡೋಕ್ಕಾಗಕ್ಕಿಲ್ಲ. ನೋಡು ಮರುವಾದಿನಾಗೆ ನಿನ್ನ ಪಾಡು ನೀನು ಅದೇನೋ ಮುಸ್ರೆ ತಿಕ್ಬಿಟ್ಟು ನಿಮ್ಮ ಅಮ್ಮಂದಾಗ ಅಡುಗೆ ಮಾಡಿಸ್ಕೊಂಡು ಎತ್ಕೊಂಬಿಟ್ಟು ಬರ್ರಿ ಇಬ್ರು. ನಾನು ಒಯ್ತೀನಿ. ನಾನು ಹೊಲ್ಟಕ್ಕೆ ಬರಕ್ಕಿಲ್ಲ. ಹೊಲ್ಟಕ್ಕೆ ಬಂದ್ರೆ ನನ್ಗೆ ಆಗಕ್ಕಿಲ್ಲ. ನಾನು ಹೊಲ್ಟಕ್ಕೆ ಎಂದೂ ಬಂದಿಲ್ವಲ್ಲ. ಇನ್ಮ್ಯಾಲ್ ಬತ್ತೀಯಲ್ಲ, ಒಂದಿನ ಬರ್ಲಿಲ್ಲ ಅಂದ್ರೆ ಏನಂತೆ? ಇನ್ಮ್ಯಾಲ್ ದಿನ ಬರ್ಬೇಕಲ್ಲ, ಬತ್ತೀಯಲ್ಲ. ಇನ್ಮೇಲೆ ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡಿಸ್ತೀನಿ. ಸರಿನಾ? ನಾನು ಹೊಲ್ಟಕ್ಕೆ ಹೋಯ್ತೀನಿ. ಸರ್ ಅಡುಗೆ ಮಾಡ್ಕೊಂಡು ತಕೊಂಬಿಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಬಿಡಕ್ಕಿಲ್ಲ. ಯವ್ವ ನಾನು ಹಿಂಗೆ ಮಾಡ್ಕೊಂಡು ತಗೊಂಡೋಗ್ಲಿ. ನನ್ಗೆ ಏನೇ ಮಾಡಕ್ ಬರ್ತದೆ? ನನ್ಗೇನು ಮಾಡಕ್ ಬರಕ್ಕಿಲ್ಲ. ಇವಳು ನೋಡಿದ್ರೆ ಹಿಂಗೆ ಹೇಳ್ತಾವಳಲ್ಲ, ನಾನು ಎಲ್ಲಿಂದ ಅಡುಗೆ ಮಾಡ್ಕೊಂಡು ತಗೊಂಡೋಗ್ಲಿ? ಲೇ ನನಗಂತೂ ಬರಕ್ಕಿಲ್ಲ ಕಣೆ. ನನಗಂತೂ ಲೇ ಏನೇ ಮಾಡೋದು? ಅಮ್ಮಂಗೆ ಫೋನ್ ಹಾಕನ. ಸುಮ್ಕಿರು. ಅಮ್ಮ ಏನಾರ ಒಂದು ಮಾಡ್ತದೆ. ಸರಿ ಈ ಮುಸ್ರೆ ತಿಕ್ಕಕ್ಕೆ ಬರಕ್ಕಿಲ್ಲ ನನಗೆ. ಅದಕ್ಕೆ ಲೇಟ್ ಆಯ್ತಿರೋದು. ಸರಿ ಇರು, ಬೇಗ ತೊಳ್ಕೊಂಬಿಟ್ಟು ಬರ್ತೀನಿ.